ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸುದ್ದಿ ಸಾಗರಿ ಚಾನಲ್ಗೆ ಸ್ವಾಗತ. ಯಜಮಾನ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೆ ಮೊದಲು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆಲ್ಲ ಗೊತ್ತಿರುವ ಹಾಗೆ ಝಾನ್ಸಿ ರಾಣಿ ಲಕ್ಷ್ಮಿಗೆ ಗಂಡಸರನ್ನ ಕಂಡ್ರೆ ಆಗಲ್ಲ. ಗಂಡಸರನ್ನ ಕಂಡ್ರೆ ಸಾಕು ಝಾನ್ಸಿ ಉರಿದು ಬೀಳ್ತಾಳೆ. ಗಂಡಸರೇ ಇಷ್ಟವಿಲ್ಲದ ಕಾರಣ ಝಾನ್ಸಿಗೆ ಮದುವೆಯೂ ಇಷ್ಟ ಇಲ್ಲ. ಅಸಲಿಗೆ ಝಾನ್ಸಿ ಯಾಕೆ ಹೀಗೆ ಗಂಡಸರನ್ನ ಕಂಡ್ರೆ ಝಾನ್ಸಿಗೆ ದ್ವೇಷ ಹುಟ್ಟಿದ್ದು ಹೇಗೆ ಅಂತ ಹೇಳ್ತೀನಿ ಬನ್ನಿ. 50,000 ಕೋಟಿ ಒಡೆಯ ಸಂಪತ್ ಕುಮಾರ್ ಅವರ ಒಬ್ಬನೇ ಮಗ ಸದ್ಯ ಜೈಲಿನಲ್ಲಿದ್ದಾರೆ. ಅದಕ್ಕೆ ಕಾರಣವೇನು ಗೊತ್ತಾ? ಆತ ತನ್ನ ಹೆಂಡತಿ ಪವಿತ್ರ ಮೇಲೆ ನಡೆಸಿರುವ ದೌರ್ಜನ್ಯ. ತನಗೆ ವಂಶೋದ್ಧಾರಕನೇ ಬೇಕು, ಅಂದರೆ ಗಂಡು ಮಗುನೇ ಬೇಕು ಅಂತ ಹಠಕ್ಕೆ ಬಿದ್ದ ಆತ ತನ್ನ ಪತ್ನಿ ಗರ್ಭದಲ್ಲಿ ಹೆಣ್ಣು ಮಗು ಇದೆ ಅಂತ ತಿಳಿದು 3 ಬಾರಿ ಗರ್ಭಪಾತ ಮಾಡಿಸಿದ್ದ. ಗಂಡು ಮಗು ಹೆರಲು ಸಾಧ್ಯವಾಗಲಿಲ್ಲ ಎಂಬ ಕಾರಣಕ್ಕೆ ಪತ್ನಿ ಪವಿತ್ರಗೆ ಕೊಡಬಾರದ ಹಿಂಸೆ ನೀಡಿದ್ದ. ಗಂಡು ಮಗು ಆಗಲಿಲ್ಲ ಎಂಬ ವಿಷಯಕ್ಕೆ ತನ್ನ ತಾಯಿ ತನ್ನ ತಂದೆಯಿಂದ ಅನುಭವಿಸಿದ ಯಾತನೆಯಿಂದಾಗಿ ಝಾನ್ಸಿಗೆ ಗಂಡಸರನ್ನು ಕಂಡ್ರೆ ದ್ವೇಷ. ಕೋಟಿ ಮೌಲ್ಯದ ಆಸ್ತಿ ಉದ್ಯಮ ನಿಭಾಯಿಸೋಕ್ಕೆ ಗಂಡು ಮಗು ಬೇಕು ಅಂತ ತಂದೆ ಬಯಸಿದ್ದ. ಆದರೆ ಈಗ ಬರೋಬ್ಬರಿ 8 ಕಂಪನಿಗಳಿಗೆ ಒಡತಿಯಾಗಿ ಯಾವ ಗಂಡ ಮಗನಿಗೂ ಕಮ್ಮಿ ಇಲ್ಲದ ಹಾಗೆ ನಿಭಾಯಿಸ್ತಿದ್ದಾಳೆ ಝಾನ್ಸಿ. ಮೇಲ್ನೋಟಕ್ಕೆ ದುರಂಕಾರಿಯಾಗಿ ಕಾಣುವ ಝಾನ್ಸಿ ಬೆಂಕಿಯಲ್ಲಿ ಅರಳಿದ ಹೂ. ಗಂಡು ಮಗುವಿಗಾಗಿ 3 ಹೆಣ್ಣು ಭ್ರೂಣಗಳನ್ನು ಸಾಯಿಸಿದ ತಂದೆ ಮೇಲೆ ಝಾನ್ಸಿಗೆ ಭಯಂಕರ ಸಿಟ್ಟು ದ್ವೇಷ ಇದೆ. ಮೇಲೆ ಒರಟಾಗಿ ಕಂಡ್ರು ಝಾನ್ಸಿ ಮನಸ್ಸು ಮೃದು. ಗಂಡಸರನ್ನು ದ್ವೇಷಿಸುವ ಝಾನ್ಸಿಗೆ ಮದುವೆಯಾಗೋದು ಇಷ್ಟವಿರಲಿಲ್ಲ. ಆದರೆ ಆಸ್ತಿ ಅಧಿಕಾರ ಬೇಕು ಅಂದರೆ ಮದುವೆಯಾಗಬೇಕು ಅಂತ ಆತ ಕಂಡೀಷನ್ ಹಾಕಿದ್ರು. ಕಂಡೀಷನ್ ಪೂರೈಸುವ ಸಲುವಾಗಿ ಝಾನ್ಸಿ 30 ದಿನಗಳ ಮಟ್ಟಿಗೆ ಕಾಂಟ್ರಾಕ್ಟ್ ಮ್ಯಾರೇಜ್ ಮಾಡಿಕೊಂಡಿದ್ಲು. 30 ದಿನಗಳು ಮುಗಿದ ನಂತರ ಕಾರಣ ಝಾನ್ಸಿ ಮನೆಯಿಂದ ರಾಘವೇಂದ್ರ ಹೊರ ನಡೆದಿದ್ದಾನೆ. ಹಾಗಾದರೆ ಝಾನ್ಸಿ ರಾಘು ಸಂಬಂಧ ಮುರಿದು ಬಿತ್ತ ಅನಿತಾ ರಾಘು ಮದುವೆ ನಡೆಯುತ್ತೆ ಎಂಬುದೇ ಸದ್ಯದ ಕುತೂಹಲ. ಯಜಮಾನ ಧಾರಾವಾಹಿಯಲ್ಲಿ 2 ಹೊಸ ಪಾತ್ರಗಳ ಎಂಟ್ರಿಯಾಗಿದೆ. ಝಾನ್ಸಿ ಸ್ನೇಹಿತೆಯಾಗಿ ಅನುಪಮ ಗೌಡ ಬಂದಿದ್ದಾರೆ. ಅನುಪಮ ಗೌಡ ಪತಿಯಾಗಿ ಅರ್ಜುನ್ ಯೋಗಿ ಕಾಣಿಸಿಕೊಂಡಿದ್ದಾರೆ. ಝಾನ್ಸಿ ರಾಘುನ ಹತ್ತಿರ ಮಾಡೋಕೆ ಅನುಪಮ ಗೌಡ ಅರ್ಜುನ್ ಯೋಗಿ ಸಹಾಯ ಮಾಡ್ತಾರಾ? ಕಾದು ನೋಡಬೇಕಾಗಿದೆ. ಧನ್ಯವಾದಗಳು.